ನಮಸ್ಕಾರ ಸ್ನೇಹಿತರೆ, ಪೈಲ್ಯೂರ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇದು ನನ್ನ ತವರು ಮನೆಯಿಂದ ತಂದ ಹಸಿನಕಾಯಿ. ಇದೀಗ ಸ್ವಲ್ಪ ಹಣ್ಣಾಗಿದೆ, ಇದು ನಾಳೆ ಕೊರಿಬೋದಷ್ಟೇ. ಇದು ಒಂದೆರಡು ದಿವಸ ಹಣ್ಣಾಗಬೇಕಷ್ಟೇ. ಕಾಯಿ ಅದು ಕೂಡ ಕಾಯಿ. ಈಗ ಇನ್ನು ಅದನ್ನು ಕೊರೆದು ಎಂತೆಲ್ಲ ಮಾಡೋದು ಅಂತ ಆಮೇಲೆ ಯೋಚನೆ ಮಾಡುವ. ಇದನ್ನೀಗ ಪಲೆಯೂರು ಅಂತ ಹೇಳೋದು ನಾವು. ಇದು ಅಪ್ಪ ಅಜ್ಜ ಎಲ್ಲ ಒಂದು 30-37 ವರ್ಷಗಳ ಹಿಂದೆ ಸಾಲಿಗ್ರಾಮದಲ್ಲಿರುವ ಕೋಟ ಲಕ್ಷ್ಮೀನಾರಾಯಣ ಕಾರಂತರ ಮನೆಗೆ ಮತ್ತು ಶಿವರಾಮ ಕಾರಂತರ ಮನೆಗೆ ಹೋದಾಗ ಅಲ್ಲಿ ಲಕ್ಷ್ಮೀನಾರಾಯಣ ಕಾರಂತರ ಮನೆ, ಅಲ್ಲಿ ಅವರ ತೋಟದಿಂದ ತಂದ ಗಿಡ ಇದು. ಕಷಿ ಗಿಡ, ಪಲೆಯೂರು ತಳಿ ಅಂತೇಳಿ ತಂದದ್ದು ಅಜ್ಜ ಮತ್ತು ಅಪ್ಪ. ಮತ್ತೊಂದು ಕೆಲವು ಜನರು ಹೋಗಿದ್ದಾರೆ, ಕೃಷಿ ಆಸಕ್ತರೆಲ್ಲ. ಹಾಗೆ ಆಗ ಹೋಗಿ ತಂದ ಗಿಡದಲ್ಲಿ ಈಗ ನಮಗೆ ಕಾಯಿ ಸಿಗ್ತಾ ಉಂಟು ನೋಡಿ. ಇದೆಲ್ಲ ಕೊರದಾಗಿದೆ. ಇದೀಗ ನಾನು ಇದೆಲ್ಲ ಕ್ಲೀನ್ ಮಾಡ್ತಾ ಇದ್ದೇನೆ. ಈಗ ಇದೆಲ್ಲ ಕ್ಲೀನ್ ಮಾಡಿ ಆಯಿತು. ಇನ್ನೀಗ ಇದರಿಂದ ಸ್ವಲ್ಪ ಸೊಂಟೆ ಮಾಡಲಿಕ್ಕೆ ಇದ್ದೇವೆ ನಾನೀಗ. ಸೊಂಟೆ ಮಾಡುವಾಗ ಎಂತ ಅಂದರೆ ನೋಡಿ, ಈ ಥರ ಕಟ್ ಮಾಡಿ ಸೊಂಟೆ ಮಾಡಿಕೊಂಡ್ರೆ ಅದು ನೋಡಲಿಕ್ಕೂ ಚೆಂದ ಇರ್ತದೆ. ಮತ್ತು ಈ ಸೈಡು ಗಟ್ಟಿ ಇರೋದು ಕೂಡ ಮೆತ್ತಗಾಗೋದಿಲ್ಲ ನೋಡಿ. ಈ ಕಡೆ ಭಾಗ ಮತ್ತು ತುದಿ ಭಾಗ ಅದನ್ನು ಸ್ವಲ್ಪ ಸ್ವಲ್ಪ ಕಟ್ ಮಾಡಿಕೊಂಡ್ರೆ ನೋಡಲಿಕ್ಕೂ ಸೊಂಟೆ ಚೆಂದ ಇರ್ತದೆ. ಮತ್ತು ಅದು ಹುರಿಯುವಾಗ ದಪ್ಪದ ಭಾಗ ಮೆತ್ತಗಾಗುವುದಿಲ್ಲ. ಮೆತ್ತಗಾಗದ ಹಾಗೆ ಆಗಲಿಕ್ಕೆ ಇದು ಒಳ್ಳೆಯದಾಗ್ತದೆ ಈ ಥರ ಮಾಡಿಕೊಂಡ್ರೆ. ತಿನ್ನುವಾಗ ಮತ್ತು ಹೀಗೆ ಉದ್ದಕ್ಕೆ ಕಟ್ ಮಾಡಿಕೊಂಡ್ರೆ ನೋಡಿ, ಇದು ಈ ತುದಿ ಮತ್ತು ಈ ತುದಿ ಸ್ವಲ್ಪ ಚೂಪಿದ್ದಾಗಿರ್ತದೆ. ಅದೇ ಹೀಗೆ ಕಟ್ ಮಾಡಿಕೊಂಡ್ರೆ ಒಂದೇ ರೀತಿ ಇರ್ತದೆ ನೋಡಿ. ಇದು ಮತ್ತು ಇದಕ್ಕೆ ಇರೋ ವ್ಯತ್ಯಾಸ ನೋಡಿ. ನೋಡಿ, ಇದಕ್ಕೂ ನೋಡಲಿಕ್ಕೂ ಕೂಡ ವ್ಯತ್ಯಾಸ ಇರ್ತದೆ. ಅದಕ್ಕೋಸ್ಕರ ನಾವು ಈ ಕಡೆ ಭಾಗ ಮತ್ತು ತುದಿ ಭಾಗವನ್ನು ಕಟ್ ಮಾಡಿಕೊಳ್ತೇವೆ ಈ ಥರ ನೋಡಿ. ಇದಕ್ಕಿರೋ ವ್ಯತ್ಯಾಸ ನೋಡಿ. ಹಾಗೆ ನಾವು ಸೊಂಟೆ ಮಾಡುವಾಗ ಈ ರೀತಿ ಕಟ್ ಮಾಡಿಕೊಳ್ತೇವೆ. ಇದನ್ನೆಲ್ಲ ದೋಸೆಗೆ, ಪಲ್ಯಕ್ಕೆ, ಸಾಂಬಾರಿಗೆಲ್ಲ ಉಪಯೋಗಿಸ್ತೇವೆ. ಇದನ್ನು ಬಿಸಾಡೋದಿಲ್ಲ, ಇದನ್ನು ಹಾಗೆ ಉಪಯೋಗಿಸಿಕೊಳ್ತೇವೆ. ಈಗ ಬಾಣಲೆಯಲ್ಲಿ ಎಣ್ಣೆ ಕಾಯಲಿಕ್ಕೆ ಇಟ್ಟಿದ್ದೇನೆ. ಸಣ್ಣ ಬೌಲಲ್ಲಿ ಕಡು ಉಪ್ಪು ನೀರು ರೆಡಿ ಮಾಡಿ ಇಟ್ಟುಕೊಂಡಿದ್ದೇನೆ. ಹೀಗೆ ಎಣ್ಣೆ ಕಾದ ತಕ್ಷಣ ಹಲಸಿನ ಸೊಳೆಯನ್ನು ಈ ರೀತಿ ಕಟ್ ಮಾಡಿಕೊಂಡಿದ್ದೇವೆ. ಈಗ ಇದು ಎಣ್ಣೆ ಕಾದಿದೆ. ಈಗ ಇದನ್ನು ಹಾಕ್ತಾ ಇದ್ದೇನೆ. ಎಣ್ಣೆಯಿಂದ ಮೇಲೆ ಬರುವಷ್ಟು ಹಾಕಿಕೊಳ್ಳೋದು ಬೇಡ, ಎಣ್ಣೆಯಲ್ಲಿ ಮುಳುಗುವಷ್ಟೇ ಹಾಕಿಕೊಂಡ್ರೆ ಸಾಕು. ಇದೊಂದು ಸಲ ಹೀಗೆ ಸೌಟಲ್ಲಿ ಮಿಕ್ಸ್ ಮಾಡಿಕೊಳ್ಬೇಕು. ಆಗಾಗ ಒಂದೊಂದು ಸಲ
ಸೌಟ್ ಹಾಕಿ ಮಿಕ್ಸ್ ಮಾಡಿಕೊಳ್ಳಬೇಕು. ನೋಡಿ, ಇದು ಸ್ವಲ್ಪ ಕ್ರಿಸ್ಪಿಯಾದ ಸೌಂಡ್ ಕೇಳ್ತಾ ಇರ್ಬೋದು. ನೋಡಿ, ಈಗ ಇದಕ್ಕೆ ಉಪ್ಪು ನೀರನ್ನು ಹಾಕಿಬಿಡಬೇಕು. ರೆಡಿ ಮಾಡಿಟ್ಟ ಉಪ್ಪು ನೀರನ್ನು ಇದಕ್ಕೆ ಹಾಕಿಕೊಳ್ತಾ ಇದ್ದೇನೆ. ಉಪ್ಪು ನೀರು ಹಾಕಿ ಹೀಗೆ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇರಬೇಕು. ಅದರ ಸೌಂಡೆಲ್ಲ ಇಟ್ಟ ಮೇಲೆ ಎಣ್ಣೆಯಿಂದ ಇದನ್ನು ತೆಗಿಬೇಕು. ಈಗ ಇದನ್ನು ಎಣ್ಣೆಯಿಂದ ತಕ್ಕೊಳ್ಳೋದು. ಈಗ ಎರಡನೇ ಬಾರಿ ಕೂಡ ಹೀಗೆ ಹಾಕಿಕೊಳ್ತಾ ಇದ್ದೇನೆ. ಮೊದಲನೇ ಬಾರಿ ಕರಿದ ರೀತಿಯಲ್ಲಿ ಎಲ್ಲವನ್ನು ಅದೇ ರೀತಿ ಎಣ್ಣೆಯಲ್ಲಿ ಹಾಕಿ ಕರಿದು ತೆಕ್ಕೊಂಡ್ರೆ ಆಯಿತು. ನೋಡಿ, ಇದು ಬಿಸಿ ಇದೆ ಈಗ. ನೋಡಿ, ರುಚಿಕರವಾದ ಸೊಂಟೆ ರೆಡಿ. ಇದು ಹಲಸಿನಕಾಯಿ ಸೊಳ್ಳೆ ಕಟ್ ಮಾಡಿಟ್ಟದ್ದು, ಅಂದರೆ ಸೊಂಟೆ ತುದಿ ಮತ್ತು ಕಡೆ ಕಟ್ ಮಾಡಿದ ಭಾಗದಿಂದ ಈಗ ಅದನ್ನು ದೋಸೆ ಮಾಡುವ ಅಂತ. ಇದರಲ್ಲಿ 6 ಲೋಟ ಇದೆ ಕಟ್ ಮಾಡಿಟ್ಟುಕೊಳ್ಳೋದು. 3 ಲೋಟ ನೆನೆಸಿಟ್ಟುಕೊಂಡ ಅಕ್ಕಿ, ಇದು ದೋಸೆ ಅಕ್ಕಿ. 5 ಗಂಟೆಗಳಷ್ಟು ಕಾಲ ನೆನೆಸಿಟ್ಟುಕೊಂಡಿದ್ದೇನೆ. ಈಗ ಇದನ್ನು ಮಿಕ್ಸಿ ಜಾರಿಗೆ ಹಾಕಿ ರುಬ್ಬಿಕೊಳ್ಳುವ. ಮೊದಲಿಗೆ ನಾನು ಈ ಸೊಳ್ಳೆಯನ್ನು ರುಬ್ಬಿಕೊಳ್ತಾ ಇದ್ದೇನೆ. ಎರಡು ಬಾರಿಯಾಗಿ ರುಬ್ಬಬೇಕಾದಿತ್ತು, ಹಾಗಾಗಿ ನಾನೀಗ ಮೊದಲಿಗೆ ಸೊಳ್ಳೆಯನ್ನು ಹಾಕಿದ್ದೇನೆ. ಇದಕ್ಕೆ ಫ್ರಿಜ್ಜಲ್ಲಿರುವ ನೀರನ್ನು ಹಾಕ್ತಾ ಇದ್ದೇನೆ. ಯಾಕೆಂದರೆ ಈಗ ಸೆಕೆ, ತುಂಬ ಸೆಕೆ ಇದೆ, ಅದಕ್ಕೋಸ್ಕರ ಫ್ರಿಜ್ಜಲ್ಲಿರೋ ನೀರನ್ನು ಹಾಕಿಕೊಳ್ತಾ ಇದ್ದೇನೆ. ಈಗ ಇದನ್ನು ತರಿಯಾಗಿ ರುಬ್ಬಿಕೊಂಡಾಗಿದೆ. ಈಗ ಹಲಸಿನಕಾಯಿ ಸೊಳ್ಳೆ ಮಾತ್ರ ರುಬ್ಬಿಕೊಂಡದ್ದು. ಇನ್ನೀಗ ಇದಕ್ಕೆ ಅಕ್ಕಿ ಹಾಕಿಕೊಳ್ತಾ ಇದ್ದೇನೆ. ಇದಕ್ಕೆ ಕೂಡ ಫ್ರಿಜ್ಜಲ್ಲಿರುವ ನೀರನ್ನೇ ಹಾಕಿಕೊಳ್ಳೋದು. ಈಗ ಇದನ್ನು ನೈಸಾಗಿ ರುಬ್ಬಿಕೊಳ್ಳುವ. ಈಗ ಇದು ಕೂಡ ನುಣ್ಣಗೆ ರುಬ್ಬಿ ಆಯಿತು. ಈಗ ಇದನ್ನು ಒಂದು ಪಾತ್ರಕ್ಕೆ ಹಾಕಿಕೊಳ್ತಾ ಇದ್ದೇನೆ. ಏನು ಮಾಡಲಾಗಲಿಲ್ಲ ಏನು. ಈಗ ಎಲ್ಲವನ್ನು ಹಾಕಿ ರುಬ್ಬಿಕೊಳ್ತಾ ಇದ್ದೇನೆ. ನೋಡಿ, ಎರಡನೇ ಬಾರಿ ಕೂಡ ರುಬ್ಬಿಕೊಂಡಾಯಿತು. ಈಗ ಇದನ್ನು ಈ ಪಾತ್ರಕ್ಕೆ ಹಾಕಿಕೊಳ್ತಾ ಇದ್ದೇನೆ.
ಮಿಕ್ಸಿ ಜಾರಿಗೆ ಕೂಡ ಸ್ವಲ್ಪ ನೀರು ಹಾಕಿ ಇದಕ್ಕೆ ಸೇರಿಸ್ಕೊಳ್ತಾ ಇದ್ದೇನೆ. ಇನ್ನು ಹಿಟ್ಟಿನ ಹದವನ್ನು ದೋಸೆ ಎರಿಯುವಾಗ ನೋಡಿಕೊಳ್ಳುವ. ಈಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ನೀರೆಲ್ಲ ಬೇಕಿದ್ದರೆ ಸೇರಿಸಿಕೊಳ್ಳುವ. ಕೆಲವೊಂದು ಹಲಸಿನಕಾಯಿಗಳಲ್ಲಿ ಅಕ್ಕಿ ಮತ್ತು ಸೊಳ್ಳೆಯ ನಿಷ್ಪತ್ತಿಗಳು ವ್ಯತ್ಯಾಸ ಇರ್ಬೋದು. ನಾನೀಗ 3 ಲೋಟ ಅಕ್ಕಿಗೆ 6 ಲೋಟ ಕಾಯಿ ಸೊಳ್ಳೆ ಕಟ್ ಮಾಡಿದ್ದನ್ನು ತಗೊಂಡಿದ್ದೇನೆ. ಅದೀಗ ಸೊಳ್ಳೆ ಸಿಹಿ ಸ್ವಲ್ಪ ಎಲ್ಲ ಜಾಸ್ತಿ ಆದರೆ ಅಕ್ಕಿ ಸ್ವಲ್ಪ ಜಾಸ್ತಿ ಬೇಕಾಗ್ಬೋದು. ಅದೇ ರೀತಿ ಹಲಸಿನಕಾಯಿಂದ ಹಲಸಿನಕಾಯಿಗೆ ಸ್ವಲ್ಪ ವ್ಯತ್ಯಾಸಗಳು ಬರ್ಬೋದು ಅಕ್ಕಿ ಮತ್ತು ಸೊಳ್ಳೆ ಹಾಕೋದ್ರಲ್ಲಿ. ನೋಡಿ ಇದೀಗೆ ಇಷ್ಟು ಹದ ಇದೆ. ಇದಕ್ಕೀಗ ಉಪ್ಪು ಸೇರಿಸಿಕೊಳ್ತಾ ಇದ್ದೇನೆ. ರುಚಿಗೆ ತಕ್ಕಷ್ಟು ಉಪ್ಪು, 2.5 ಟೀ ಸ್ಪೂನು ಉಪ್ಪು ಸೇರಿಸಿಕೊಂಡಿದ್ದೇನೆ. ಈಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ತಾ ಇದ್ದೇನೆ. ಇದೀಗನ್ನು ದೋಸೆ ಹೊಯ್ದಾದ ಮೇಲೆ ನೀರೆಲ್ಲ ಬೇಕಾ ಅಂತ ಅಡ್ಜಸ್ಟ್ ಮಾಡಿಕೊಳ್ಳುವ. ಕಟ್ಟಾಗುವಂತಾದರೆ ಬೇಕಾ ನೀರು ಸೇರಿಸೋದು ಬೇಡ. ಕಾವಲಿ ಕಾದಿದೆ, ಸ್ವಲ್ಪ ಎಣ್ಣೆ ಹಾಕಿಕೊಳ್ತಾ ಇದ್ದೇನೆ. ನಿಮ್ಮ ಕಾವಲಿಗೆ ಯಾವ ರೀತಿ ಎಣ್ಣೆ ಸೂಟ್ ಆಗ್ತದೋ ಆ ಎಣ್ಣೆ ಹಾಕಿ ದೋಸೆ ಹೊಯ್ಕೊಳ್ಳಿ. ಮುಚ್ಚಿ ಬೇಯಿಸ್ಕೊಳ್ತಾ ಇದ್ದೇನೆ. ಉರಿ ಸಣ್ಣದಿರಲಿ. ಈಗ ಉರಿ ದೊಡ್ಡದು ಮಾಡಿಕೊಂಡು ಮುಚ್ಚಲು ತೆಗಿತಾ ಇದ್ದೇನೆ. ಮೇಲಿಂದ ಎಣ್ಣೆ ಅಥವಾ ತುಪ್ಪ ಹಾಕಿಕೊಂಡ್ರೆ ಆಯಿತು. ರೋಸ್ಟ್ ಆಗಬೇಕು ಅಂತಾದರೆ ಸ್ವಲ್ಪ ವೇಟ್ ಮಾಡಿ, ಇಲ್ಲ ಅಂತಾದರೆ ಈಗ ತೆಗಿಬೋದು. ನೋಡಿ ಮಾವಿನ ಹಣ್ಣು ರಸಾಯನ, ಚಟ್ನಿ, ಜೇನುತುಪ್ಪ ಇದರಲ್ಲೆಲ್ಲ ತಿನ್ನಲಿಕ್ಕೆ ಸೂಪರ್ ಕಾಂಬಿನೇಷನ್. ನಾನಿವತ್ತು ಚಟ್ನಿ ಮಾಡಿದ್ದೇನೆ. ಜೇನು ಹೇಗೂ ರೆಡಿ ಇದೆ. ಇದನ್ನೀಗ ಸರ್ವ್ ಮಾಡ್ಬೋದು. ಧನ್ಯವಾದಗಳು.